ಮರೆಯಕ್ಕಾಗಲ್ಲ. ಯಾಕಾಗಲ್ಲ? ಅಮ್ಮ ಏನಾಯ್ತಮ್ಮ? ಅಲ್ಲ ರೀ ಅರ್ಚನಾ ಅವ್ರೆ, ನೀವು ನನಗೇನೂ ಆಗಿಲ್ಲ ಪುಟ್ಟ, ಒಂದು ಸ್ವಲ್ಪ ಎಡೋದೆ ಅಷ್ಟೇ. ಹಾಗಾದ್ರೆ ಸರಿ. ನೀವ್ಯಾಕೆ ಅಷ್ಟೊಂದು ಶಾಕಲ್ಲಿ ನೋಡ್ತಿದ್ದೀರಾ? ನಂಗೇನು ಆಗಿಲ್ಲ ಅಂತ ಹೇಳಿದ್ನಲ್ಲ. ಅಲ್ಲ ನಿಮ್ಮ ಕುತ್ತಿಗೆಯಲ್ಲಿ ತಾಳಿ ಇದೆ. ಅರ್ಚನಾ ಅವರೇ, ನಿಮಗೆ ನಿಜವಾಗ್ಲೂ ಮದುವೆ ಆಗಿದೆಯಾ? ಏನ್ ಅಪ್ಪ ನೀವು ಅಮ್ಮನ್ನ ನೀವೇ ಮದುವೆ ಆಗಿ ನಿಮ್ಗೆ ನಿಜವಾಗ್ಲೂ ಮದುವೆ ಆಗಿದೆಯಲ್ಲ ಅಂತ ಕೇಳ್ತಿದ್ದೀರಲ್ಲ. ವಾಟ್ ಎ ಜೋಕ್ಯ. ಹೇಳಿ ಅಪ್ಪ, ನೀವೇ ತಾನೇ ಅಮ್ಮಂಗೆ ತಾಳಿ ಕಟ್ಟಿರೋದು? ಹೌದು ಪುಟ, ನಾನೇ ತಾಳಿ ಕಟ್ಟಿದ್ದೀನಿ. ಮತ್ತೆ ಯಾಕೆ ಅಮ್ಮಂಗೆ ಈ ರೀತಿ ಪ್ರಶ್ನೆ ಕೇಳಿದ್ರಿ ನೀವು? ಏನಿಲ್ಲ ಪುಟ, ಎಷ್ಟು ದಿನ ತಾಳಿಯಲ್ಲೂ ಆಚೆ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ ಅಂತ ಅನ್ಸುತ್ತೆ. ಹಂಗಾದ್ರೆ ನೀವಿಬ್ರು ಗಂಡ ಹೆಂಡತಿ, ನನಗೆ ಅಪ್ಪ ಅಮ್ಮ ಅಲ್ವಾ? ಇಲ್ಲ ಪುಟ, ಗಂಡ ಹೆಂಡತಿ ಅನ್ನೋದಕ್ಕಿಂತ ನಿನಗೆ ಅಪ್ಪ ಅಮ್ಮ ಅನ್ಬೋದಷ್ಟೇ. ಏನಪ್ಪ ಕನ್ಫ್ಯೂಸ್ ಆಗೋ ಥರ ಮಾತಾಡ್ತೀರಲ್ಲ ನೀವು? ಏನಿಲ್ಲ ಬಂಗಾರಿ, ಇವರು ನಿನಗೆ ಅಮ್ಮ ಅಂತಾನೆ ಅಂದೆ ಅಷ್ಟೇ. ಪುಟ, ಕ್ಲಿನಿಕ್ಗೆ ಯಾರಾದರೂ ಬಂದಿದ್ದಾರ ಅಂತ ನೋಡ್ಕೊಂಬರ್ತೀಯಾ? ಸರಿ. ಹೋಗು ಹೋಗು. ಅರ್ಚನಾ ಅವರೇ, ನಿಮಗೆ ನಿಜವಾಗ್ಲೂ ಮದುವೆ ಆಗಿದೆಯಾ? ಅಥವಾ ಸಾನ್ವಿಗೆ ಅಮ್ಮಗೆ ಒಪ್ಕೊಂಡಾದ್ಮೇಲೆ ಈ ತಾಳಿನ ಹಾಕ್ಕೊಂಡಿದ್ದೀರಾ? ನನಗೆ ಮದುವೆ ಆದ್ರೇನು ಬಿಟ್ರೇನು ಅದೆಲ್ಲ ನಿಮಗೆ ಯಾಕೆ? ಏನಿಲ್ಲ, ಜಸ್ಟ್ ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಅಲ್ಲ, ಇಷ್ಟು ದಿನದಿಂದ ನಿಮ್ಮನ್ನ ಡೈಲಿ ನೋಡ್ತಿದ್ರು, ನಿಮ್ಮ ಕುತ್ತಿಗೆಯಲ್ಲಿ ತಾಳಿ ಕಾಣಿಸ್ತಿರ್ಲಿಲ್ವಲ್ಲ, ಆದರೆ ಇವತ್ತು ಇದು ನಿಜವಾದ ತಾಳಿನೇ ಅನ್ಕೊಳ್ಳಿ. ಏನಿವಾಗ? ಅಲ್ಲ, ನಿಮ್ಮ ಮಗಳಿಗೆ ತಾಯಿಯಾಗಿ ಕೆಲಸ ಮಾಡೋದಕ್ಕೆ ನಾನು ಕಮಿಟ್ ಆಗಿದ್ದೀನಿ ತಾನೆ, ಅದ್ರ ತಕ್ಕಂತೆ ಕೆಲಸ ಮಾಡ್ತಿದ್ದೀನಿ ತಾನೆ? ಹೌದು. ಅಷ್ಟು ಸಾಕಲ್ವಾ ನಿಮಗೆ? ನನ್ನ ಪರ್ಸನಲ್ ವಿಷಯ ನಿಮಗೆ ಯಾಕ್ರಿ ಬೇಕು? ಸಾರಿ. ನೋಡಿ, ನನ್ನ ಮದುವೆ ಬಗ್ಗೆ ಆಗಲಿ ಅಥವಾ ನನ್ನ ತಾಳಿ ಬಗ್ಗೆ ಆಗಲಿ ಇನ್ಯಾವತ್ತೂ ನೀವು ಪ್ರಶ್ನೆ ಮಾಡೋಕ್ಕೆ ಕೂಡ್ದು. ಚೂರು ಇಷ್ಟ ಆಗಲ್ಲ. ಬಹುಶಃ ಇವ್ರಿಗೆ ಮದುವೆ ಆಗಿದೆ ಅನಿಸುತ್ತೆ.